ಜಾಗದಲ್ಲಿ ನಾನು ನೋಡ್ತಿರಂಗೆ ತುಂಬ ಆಕ್ಸಿಡೆಂಟ್ಗಳಾಗಿವೆ. ನಾನು ಎಷ್ಟೇ ವಿಡಿಯೋ ಮಾಡಾಕಿದ್ರು ಇಲ್ಲಿ ಒಂದು ಹಂಪ್ಸಿನ ವ್ಯವಸ್ಥೆ ಇಲ್ಲ. ಆ ಕಡೆಯಿಂದ ಬರಬೇಕಾದ್ರೆ ಹಂಪ್ ಹಾಕಿದ್ದಾರೆ, ಬಟ್ ಆ ಕಡೆಯಿಂದ ಬರಬೇಕಾದ್ರೆ ರೋಡಲ್ಲಿ ಬರಬೇಕಾದ್ರೆ ರೋಡಿಗೆ ಗೊತ್ತಾಗಲ್ಲ. ಬಟ್ ಇವತ್ತಿಗೂ ಅಷ್ಟೇ, ಇಲ್ಲೊಂದು ಹುಡುಗ ತುಂಬ ಕನಸುಗಳು ಕಟ್ಕೊಂಡು ಗೊತ್ತಲ್ಲಿ ಏನೇನೋ ಮಾಡ್ಬೇಕಂತ ಆಸೆಗಳು ಇಟ್ಕೊಂಡು ಓದ್ತಿದ್ದ ಹುಡುಗ ಒಂದು 3 ತಿಂಗಳಿಂದ ಇಲ್ಲೇ ಸತ್ತೋದ. ಇವತ್ತು ನಾನು ನೋಡ್ತಿರಂಗೆ ಈ ವಾರದಲ್ಲಿ 3 ಆಕ್ಸಿಡೆಂಟ್ ಆದಿದ್ದೇನೆ. 3 ಆಕ್ಸಿಡೆಂಟ್ ಆದ. ತುಂಬ ಡೇಂಜರ್ ಅಂದರೆ ಡೇಂಜರ್ ಪ್ಲೇಸ್ ಇದೆ. ಒಂದು 5 ಸ್ಪೀಡಲ್ಲಿ ಬರ್ತಾರೆ. ಆ ಕಡೆಯೂ ರೋಡಲ್ಲ, ಈ ಕಡೆನೂ ನೋಡಲ್ಲ. ಒಂದು ಶಿಸ್ತಿನ ಕ್ರಮ ಇಲ್ಲಿ ತಗೋಬೇಕಿಲ್ಲಿ ಈ ರಸ್ತೆಗೆ. ಏಕೆಂದರೆ ತುಂಬ ಜೀವ ಹಾನಿಗಳಾಗ್ತೈತೆ ಈ ರೋಡಲ್ಲಿ. ನೀವು ನೋಡ್ತಿರ್ಬೋದು, ಜನ ತುಂಬ ಸೇರ್ಕೊಂಡ್ಬಿಟ್ಟವ್ರಲ್ಲಿ. ಡಿಸ್ಕವರ್ ಮತ್ತು ಡಿಯೋ 2 ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ. ಏನಪ್ಪ ನೋಡಿ, ಅಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ನೋಡಿ. ಈ ಕಡೆ ಒಂದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಎಮ್ ಎಲ್ ಎಗಳು ಒಂದು ಕ್ರಮ ತಗೋಬೇಕು ಇಲ್ಲಿ. ಇಲ್ಲಾಂತಂದರೆ ತುಂಬ ಜೀವ ಹಾನಿ ಆಗುತ್ತೆ ಈ ರೋಡಲ್ಲಿ. MP ಕಣ್ಮುಂದೆನೇ ಆಗಿದೆ ಒಂದು ಆಕ್ಸಿಡೆಂಟ್, ಆದರೂ ಆಗ್ಸೋಕ್ಕಾಗಿಲ್ಲ. MP ಕಣ್ಮುಂದೆನೇ ಆಗಿತ್ತಾ? ಯಾವಾಗ? ಈಗ 3-4 ತಿಂಗಳಿಂದ MP ಕಣ್ಮುಂದೆನೇ ಆಗಿತ್ತಂತ ಇಲ್ಲಿ. ಅವರೇ ಎತ್ತಿ ಕೂರಿಸ್ಬಿಟ್ಟು ಗಾಡೀಲಿ ಆಂಬುಲೆನ್ಸಲ್ಲಿ ಕರ್ಕೊಂಡೋಗಿದ್ದಾರೆ. ಹಾಂ ನೋಡಿ, ಇವಾಗಾದರೂ ಎಚ್ಚೆತ್ಕೊಳ್ಳಿ. ಏನಾದರೂ ಒಂದು ಇಲ್ಲಿ ರೋಡ್ಗೆ ಹಂಪಿನ ವ್ಯವಸ್ಥೆ ಮಾಡಿ.